ಸೇವಂತಿಗೆ ಹೂ ತೋಟಗಳು ಕೊಳೆತು ಹೋಗ್ತಿದೆ ಅಂತ ರೈತರು ಬೆಳೆದ ಹೂ ಗಿಡಗಳನ್ನು ಕಿತ್ತು ಬಿಸಾಡುತ್ತಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧೆಡೆ ಸೇವಂತಿಗೆ ಹೂ ತೋಟಗಳು ಕೊಳೆತು ಹೋಗ್ತಿವೆ. ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಸೇವಂತಿಗೆ ಹೂ ತೋಟಗಳು ಭೂಮಿಯಲ್ಲಿ ಬೇರು ಕೊಳೆತು ಹೋಗ್ತಿದೆ. ಗಿಡದಲ್ಲಿ ಅರಳಿದ್ದ ಹೂಗಳು ಕಪ್ಪಾಗಿ ಒಣಗಿದಂತೆ ಕಾಣ್ತಿವೆ. ಗಿಡದಲ್ಲಿದ್ದ ಮೊಗ್ಗುಗಳು ಕಮರಿ ಹೋಗ್ತಿವೆ. ಇದರಿಂದ ರೈತರು ಮಳೆ ಯಾಕಾದ್ರೂ ಬಂತು ಅಂತ ಬೇಸರ ವ್ಯಕ್ತಪಡಿಸುತ್ತಾರೆ. ರೈತ ಶ್ರೀನಾಥ್ ಎಂಬುವವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ 2 ಮಾದರಿಯ ಸೇವಂತಿಗೆ ಹೂ ಬೆಳೆದಿದ್ರು. ಕೇವಲ 2 ಬಾರಿ ಮಾತ್ರ ಹೂ ಕೀಳಲಾಗಿದೆ. ಆದರೆ ಈಗ ನಿರಂತರ ಜಿಟಿ ಮಳೆಗೆ ಹೂತೋಟ ಹಾಳಾಗಿದೆ. ಇದರಿಂದ ಹೂಗಿಡಗಳನ್ನು ಕಿತ್ತು ಹಾಕಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹೂವು ಹಣ್ಣು ತರಕಾರಿ ಬೆಳೆಗೆ ಖ್ಯಾತಿಯಾಗಿರೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿರಂತರ ಜಿಟಿ ಮಳೆಗೆ ಹಣ್ಣು ತರಕಾರಿ ಬೆಳೆಗಳು ಹಾಳಾಗುತ್ತಿರುವುದು ರೈತರ ನೆಮ್ಮದಿ ಹಾಳಾಗುವಂತೆ ಮಾಡಿದೆ. ಸಾಮಾನ್ಯವಾಗಿ ನವೆಂಬರ್ ತಿಂಗಳಿನಲ್ಲಿ ಬರುತ್ತಿದ್ದ ಚಂಡಮಾರುತ ಇದೀಗ ಏಪ್ರಿಲ್ ಮೇ ತಿಂಗಳಿನಲ್ಲಿಯೇ ವಕ್ಕರಿಸುತ್ತಿರೋದು ತೋಟಗಾರಿಕಾ ರೈತರನ್ನು ಸಂಕಷ್ಟಕ್ಕೆ ಈಡು ಮಾಡುತ್ತಿದೆ. ಹೂವು ಹಣ್ಣು ತರಕಾರಿ ಬೆಳೆಗಳು ನಿರಂತರ ಮಳೆಗೆ ಹಾಳಾಗುತ್ತಿದ್ದು ಬಂಡವಾಳ ಹೂಡಿದ್ದ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ನಿರಂತರ ಮಳೆಯಿಂದ ಜಿಟಿ ಮಳೆಯಿಂದ ಸ್ವಲ್ಪ ಹೂವೆಲ್ಲ ಹಾಳಾಗಿದೆ. ತೋಟ ಎಲ್ಲ ಹಾಳಾಗಿ ಎಲ್ಲ ಈ ಥರ ಕಪ್ಪಾಗಿದೆ. ಆದ್ದರಿಂದ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಾವು ಕೊಯ್ಲಿಗೆ ಬಂದಿತ್ತು. ಮೇ ತಿಂಗಳಲ್ಲಿ ಬಿಸಿಲಿರಬೇಕಾಯಿತು. ಪ್ರಕೃತಿ ವಿಕೋಪದಿಂದ ಈ ಥರ ಮಳೆ ಆಗಿದೆ. ನಮ್ಮ ರೈತರಿಗೆಲ್ಲನೂ ನಷ್ಟ ಆಗಿದೆ. ಅದರಲ್ಲಿ ನಾವು ಒಬ್ಬರು. ನಮ್ಮ ರೈತರು ನಷ್ಟ ಆಗಿರೋದ್ರಿಂದ ಈ ಒಂದು ಸೆಂಟು ಎಲ್ಲೋ ಮತ್ತು ಸೆಂಟು ಇಟ್ಟು ಲಕ್ಷಾಂತರ ರೂಪಾಯಿ ಒಂದು 6 ಲಕ್ಷ ರೂಪಾಯಿ ಹಾಕಿ ಬೆಳೆದಿದ್ವಿ. ಮತ್ತು ಇನ್ನೇನು ಕಟಾವು ಮಾಡ್ತಾ ಇರೋ ಟೈಮಲ್ಲಿ ಒಂದು ಸ್ವಲ್ಪ ಕಟಾವು ಮಾಡಿದ್ವಿ. 9 ದಿನದಿಂದ ನಿರಂತರ ಮಳೆ ಜಟಿ ಮಳೆ ಬೀಳ್ತಾ ಇರೋದ್ರಿಂದ ಈ ಥರ ಎಲ್ಲ ಹಾಳಾಗಿದೆ. ಅದರಿಂದ ನಮಗೆ ನಷ್ಟ ಆಗಿದೆ. ಇದು ಮತ್ತು ನಮ್ಮ ಸಿ ನ್ಯೂಸ್ ಅವರು ಬಂದು ಇದನ್ನು ಇದು ಮಾಡ್ತಾಯಿದ್ದಾರೆ. ನಮ್ಮ ತೋಟಗಾರಿಕೆ ಮತ್ತು ಸರ್ಕಾರಕ್ಕೆ ನಮ್ಮ ಒಂದು ರೈತರ ಕಷ್ಟ ತಿಳಿಲಿ ಅಂತ ಸರ್. ಲಕ್ಷಾಂತರ ರೂಪಾಯಿ ನಷ್ಟ ನೀವೇ ನೋಡ್ತಾ ಇದ್ದೀರಲ್ಲ, ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ನೋಡಿ. ಎಲ್ಲ ಹೂವು ಈ ಥರ ಆಗಿದೆ. ನಾವು ರೈತರು ಬೆಳೆದ್ರೂ ಬಾಧೆ, ಬೆಳೆದಿದ್ರೂ ಬಾಧೆ. ನಮಗೆ ಯಾವ ಥರ ಮಳೆ ಬಂದರೂ ಬಾಧೆನೇ, ಬರೆದಿದ್ರು ಬಾಧೆನೇ, ಆ ಥರ ಆಗಿದೆ. ಎರಡಕ್ಕೂ ಕಂಪೇರ್ ಮಾಡಿ ಹೂವು ಹಾಳಾಗಿದ್ದಿದ್ದು ಎರಡು ಒಂದು ಬಿಸಿಲಲ್ಲಿ ಬೆಳೆದಿದ್ದೀವಿ, ಮತ್ತು ಮಳೆ ಬಂತು ಕಟಾವಿಗೆ ಬರೋ ಅಷ್ಟೊತ್ತಿಗೆ. ಈ ಮೇ ತಿಂಗಳಲ್ಲಿ ಬಿಸಿಲಿರ್ತಾ ಇತ್ತು. ನಾವು ಪ್ರಕೃತಿ ಇದರಿಂದ ಮೇ ತಿಂಗಳಲ್ಲಿ ನಮಗೆ ಒಳ್ಳೆ ಫಸಲು ಬರುತ್ತೆ ಮತ್ತು ಒಳ್ಳೆ ದುಡ್ಡಾಗುತ್ತೆ ಅಂತೇಳಿ ನಾವೆಲ್ಲ ರೆಡಿ ಈ ಮಟ್ಟಕ್ಕೆ ಬರೋಂಗೆ, ಈ ಟೈಮ್ ಬರೋಂಗೆ ಬೆಳೆ ಬೆಳೆದಿದ್ವಿ. ಆದರೆ ಮೇ ತಿಂಗಳಲ್ಲಿ ಜಟಿ ಮಳೆ ಮತ್ತು ಪ್ರಕೃತಿ ವಿಕೋಪದಿಂದ ಈ ಥರ ಎಲ್ಲ ನಷ್ಟ ಆಗಿದೆ. ಮೇ ತಿಂಗಳಲ್ಲಿ ಮೊನ್ನೆ ಹೋದ ವರ್ಷ 300 ರೂಪಾಯಿ ರೇಟ್ ಸಿಗ್ತಾಯಿತ್ತು ಸರ್. ಈ ಕ್ಲೈಮೇಟ್ ಎಲ್ಲ ಚೆನ್ನಾಗಿತ್ತು, ಪ್ರಕೃತಿ ಎಲ್ಲ ಮಾಮೂಲಿ ಇತ್ತು. ಈ ಸಾರಿ ಪ್ರಕೃತಿ ಮಳೆಗಾಲ ಅಂದರೆ ನವಂಬರ್ ಡಿಸೆಂಬರಲ್ಲಿರೋ ವಾತಾವರಣ ಇದೆ ಸರ್, ನೋಡಿ ನೀವೇ. ಆ ವಾತಾವರಣದಿಂದ ಹೂವು ನೀರು ಆರೋದಿಲ್ಲ. ಇದರೊಳಗಡೆ ಹೋದರೆ ನೀರು ಆರೋದಿಲ್ಲ. ಅದು ಒಳಗಡೆನೇ ಮತ್ತೆ ನೀರು ತುಂಬಿಕೊಂಡಿದ್ದು ಬಿಸಿಲು ಬರೋದಿಲ್ಲ. ಆದ್ದರಿಂದ ಇದೆಲ್ಲ ಒಣಗೋಗುತ್ತೆ. ಆದರೆ ಹೂವು ಎಲ್ಲ ನೀವೇ ನೋಡ್ತಾ ಇದ್ದೀರಿ, ಎಲ್ಲ ಹೂವು ತೋಟ ಎಲ್ಲ ಈ ಥರ ಆಗಿಬಿಟ್ಟೈತೆ. ಈ ಥರ ಆಗಿರೋದ್ರಿಂದ ನಮಗೇನು ವರ್ಕೌಟ್ ಆಗೋಲ್ಲ. ಒಂದು 7-8 ಲಕ್ಷ ಲಾಸ್ ಆಗುತ್ತೆ. ಕೈಯಿಂದ ರೈತರಿಗೆ ಸ್ವಲ್ಪ ಲಾಸ್. ಎಲ್ಲ ರೈತರಿಗೂ ಈ ಥರ ಆಗಿಬಿಟ್ಟಿದೆ. ಆದ್ದರಿಂದ ತೋಟಗಾರಿಕೆ ಇಲಾಖೆಯವರು ಮತ್ತು ಸರ್ಕಾರ ಇದ್ರ ಬಗ್ಗೆ ಕ್ರಮ ವಹಿಸಬೇಕು.
ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.